ಚರಂಡಿನಲ್ಲಿ ಬಿದ್ದಿರುವಂತ ಒಂದು ನಾಯಿ ಮರಿನ ರೆಸ್ಕ್ಯೂ ಮಾಡೋದಕ್ಕೆ ಅಂತ ಹೋದಂತ ಹುಡುಗನ ಪರಿಸ್ಥಿತಿ ಈ ತರ ಆಗುತ್ತೆ ಅಂತ ಅವ್ನ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಉತ್ತರ ಪ್ರದೇಶದ ಕಬಡ್ಡಿ ಪ್ಲೇಯರ್, ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರ್, 22 ವಯಸ್ಸು ಅವನಿಗೆ, ಗೋಲ್ಡ್ ಮೆಡಲಿಸ್ಟ್ ಆತ. ಅವನು ಏಪ್ರಿಲ್ ಆ ಟೈಮ್ ಅಲ್ಲಿ ಒಂದು ಚರಂಡಿನಲ್ಲಿ ಒಂದು ನಾಯಿ ಮರಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಅದನ್ನ ರೆಸ್ಕ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾನೆ. ಅದು ನಾಯಿ ಮರಿನ ಎತ್ಕೋಬೇಕಾದ್ರೆ ಆ ನಾಯಿ ಮರಿ ಬೆರಳಿಗೆ ಕಚ್ಬಿಡುತ್ತೆ. ಸರಿ, ಆದ್ರೂ ಆ ನಾಯಿ ಮರಿನ ಎತ್ಕೊಂಡು ಅವನು ರೆಸ್ಕ್ಯೂ ಮಾಡಿ ಬಿಡ್ತಾನೆ. ಅಲ್ಲಿ ಕಚ್ಚಿರೋ ಜಾಗಕ್ಕೆ ನೀರ್ ಹಾಕ್ಬಿಟ್ಟು ತೊಳ್ಕೊಂಡು ಏನಾಗಲ್ಲ ಬಿಡು ಅಂತ ಬಿಡ್ತಾನೆ. ಅವನು ಕಬಡ್ಡಿ ಪ್ಲೇಯರ್ ಅಲ್ವಾ, ಫ್ಯಾಮಿಲಿನಲ್ಲಿ ಈ ಗಾಯ ಆಗಿರೋದನ್ನ ನೋಡ್ಬಿಟ್ಟು ಏನೋ ಕಬಡ್ಡಿ ಆಡ್ಬೇಕಾದ್ರೆ ಏನೋ ತರ್ಚಿರ್ಬೋದು ಅಥವಾ ಏನೋ ಗಾಯ ಆಗಿರ್ಬೋದು ಅಂತ ಸುಮ್ಮನಾಗ್ತಾರೆ. ಅವರು ಏನು ಕೇಳಕ್ ಹೋಗೋದಿಲ್ಲ. 2 ತಿಂಗಳ ನಂತರ ಜೂನ್ ಲಾಸ್ಟ್ ವೀಕ್ ಆ ಟೈಮ್ ಅಲ್ಲಿ ಅವನ ನಾಲ್ಗೆ ನಂಬ ಆಗ್ಬಿಡುತ್ತೆ. ಟೇಸ್ಟ್ ಗಿಸ್ಟ್ ಎಲ್ಲ ಕಳ್ಕೊಂಡ್ಬಿಡುತ್ತೆ. ಅದಾದ್ಮೇಲೆ ನೀರ್ ಕಂಡ್ರೆ ಅವನಿಗೆ ನೀರನ್ನು ಕೂಡ ಕುಡಿಯೋಕ್ ಆಗ್ತಿರೋದಿಲ್ಲ. ಅವ್ರ ಮನೆಯವರು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಗವರ್ನಮೆಂಟ್ ಹಾಸ್ಪಿಟಲ್ ಸೇರಿಸ್ತಾರೆ. ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲಿ ಗೊತ್ತಾಗುತ್ತೆ ಅವನಿಗೆ ಹೈಡ್ರೋಫೋಬಿಯಾ ಇದೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಅವರು ಪ್ರೈವೇಟ್ ಹಾಸ್ಪಿಟಲ್ಗೆ ರೆಕಮೆಂಡ್ ಮಾಡ್ತಾರೆ. ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಅವರು ಕನ್ಫರ್ಮ್ ಮಾಡ್ತಾರೆ ರೇಬೀಸ್ ಆಗಿದೆ ಇವನಿಗೆ ಅಂತ ಹೇಳ್ಬಿಟ್ಟು.